ಮೈಸೂರಿನ ಅಂಬಾವಿಲಾಸ ಅರಮನೆಯ ಮುಂಭಾಗ ರಂಗೋಲಿ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿದೆ. ಇನ್ನು ಪುನೀತ್ ಮುಂಭಾಗ ಅರ್ಜುನ ಆನೆ, ತಾಯಿ ಭುವನೇಶ್ವರಿ ಹಾಗೂ ಚಾಮುಂಡೇಶ್ವರಿ ಇಬ್ಬರು ಬೇರೆ ಇಲ್ಲ, ಇಬ್ಬರು ಕೂಡ ಒಂದೇ ಅನ್ನುವ ನಿಟ್ಟಿನಲ್ಲಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹೊತ್ತು ಸಾಕ್ತಾ ಇರುವಂತಹ ಒಂದು ಕಲಾಕೃತಿಯನ್ನ ಪುನೀತ್ ಅವರು ಬಿಡಿಸಿರುವಂಥದ್ದು. ಸದ್ಯ ಇದು ಸಾಕಷ್ಟು ಜನರನ್ನ ಆಕರ್ಷಣೆ ಕೂಡ ಮಾಡ್ತಾ ಇದೆ. ಅರ್ಜುನ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ತನ್ನದೇ ಆದ ಒಂದು ಫ್ಯಾನ್ ಬೇಸ್ ಅನ್ನು ಕೂಡ ಹೊಂದಿರುವಂಥದ್ದು. ಅಲ್ಲದೆ 8 ಬಾರಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಮೈಸೂರಿನ ರಾಜ ಬೀದಿಗಳಲ್ಲಿ ಹೆಜ್ಜೆಯನ್ನು ಹಾಕಿದ್ದ. ಕಳೆದ 2 ವರ್ಷಗಳ ಹಿಂದೆ ಕಾಡಿನಲ್ಲಿ ಕಾರ್ಯಾಚರಣೆ ವೇಳೆ ವೀರ ಮರಣವನ್ನು ಸಹ ಹೊಂದಿದ್ದ. ಅಲ್ಲದೆ ಏನು ಅಭಿಮನ್ಯು ಜೊತೆ ಕುಂಬಿಂಗ್ ಕಾರ್ಯಾಚರಣೆಯಲ್ಲಿ ಅತಿ ಹೆಚ್ಚು ಭಾಗವಹಿಸಿದ್ದಂಥದ್ದು ಅರ್ಜುನ ಆನೆ. ಅಲ್ಲದೆ ಮೈಸೂರಿನ ಜನರ ಹಾಗೂ ರಾಜ್ಯದ ಜನರ ಅಚ್ಚುಮೆಚ್ಚಿನ ಆನೆ ಅಂತ ಹೇಳಿದ್ರು ಕೂಡ ತಪ್ಪಾಗೊಳ್ಳೋದಿಲ್ಲ. ಸದ್ಯ ಇದೀಗ ಪುನೀತ್ ಅವರ ಕೈನಲ್ಲಿ ಈ ಒಂದು ಅರ್ಜುನ ಅಂಬಾರಿಯನ್ನು ಹೊತ್ತು ಸಾಕ್ತಾ ಇರುವಂಥದ್ದು. ಅಲ್ಲಿ ಅಂಬಾರಿಯಲ್ಲೂ ಸಹ ನೋಡ್ತಾ ಇರ್ಬೋದು, ತಾಯಿ ಭುವನೇಶ್ವರಿಯ ಚಿತ್ರವನ್ನು ಬಿಡಿಸಿದ್ದಾರೆ. ತಾಯಿ ಚಾಮುಂಡೇಶ್ವರಿಯೂ ಕೂಡ ಬೇರೆ ಅಲ್ಲ, ಭುವನೇಶ್ವರಿಯೂ ಕೂಡ ಬೇರೆ ಅಲ್ಲ ಅನ್ನುವ ನಿಟ್ಟಿನಲ್ಲಿ ಇದೊಂದು ಕಲಾಕೃತಿಯನ್ನು ಬಿಡಿಸಿರುವಂಥದ್ದು. ಸದ್ಯ ಬರುವಂಥ ಮೈಸೂರಿಗೆ ಎಸ್ಪೆಷಲಿ ಅರಮನೆಗೆ ಬರುವಂಥ ಜನರು ಇಂದು ಈ ದೃಶ್ಯವನ್ನು ನೋಡಿ ಕೂಡ ತಂಪು ಮಾಡ್ಕೊಳ್ತಾ ಇದ್ದಾರೆ. ತಾವು ಸಾಕಷ್ಟು ಕಲಾಕೃತಿಗಳನ್ನು ಈ ತರ ಬಿಡ್ತಾ ಇದ್ರಿ, ಸಾಕಷ್ಟು ಜನಪ್ರಿಯಗೊಳಿಸಿದ್ರಿ. ಈ ಥೀಮ್ ಏನು ಸರ್? ನೀವೇ ನೋಡ್ತಾ ಇದ್ದೀರಾ, ಅರ್ಜುನ ಹಾಗೇನೆ ತಾಯಿ ಚಾಮುಂಡೇಶ್ವರಿ ಹಾಗೆ ತಾಯಿ ಭುವನೇಶ್ವರಿ ಚಿತ್ರವನ್ನ ಒಂದರಲ್ಲೇ ಇದು ಮಾಡಿದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುನೀತ್ ಕಲಾವಿದ ಅಂತ. ನಾಡಿನ ಸಂಸ್ಥೆ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ನಾನು ನೈಪುಣ್ಯ ಸ್ಕೂಲ್ನಲ್ಲಿ ಡ್ರಾಯಿಂಗ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ತಂಡದಲ್ಲಿ ಆದಿತ್ಯ ಹಾಗೂ ಸಂಜಯ್ ಸರ್ ಅಂದ್ಬಿಟ್ಟು ಎಲ್ಲ ಸೇರಿ ಮಾಡಿರುವಂತ ಚಿತ್ರ. ಮಂತ್ರಾಲಯದಲ್ಲಿ 42,000 ಸ್ಕ್ವೇರ್ ಫೀಟ್ ನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಚಿತ್ರವನ್ನ ಬರೆದು ದಾಖಲೆ ಮಾಡಿದ್ವಿ. ಹಾಗೇನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನೀವು ಹೇಳಿದಾಗೆ ತುಂಬಾ ಚಿತ್ರಗಳನ್ನ ಬಿಟ್ಟಿದ್ವಿ. ಅಪ್ಪು ಸರ್ ಆಗಿರ್ಬೋದು, ಹಾಗೇನೆ ರತನ್ ಟಾಟಾ ಸರ್ ಆಗಿರ್ಬೋದು, ತುಂಬಾ ಜನರ ಚಿತ್ರವನ್ನ ಬರೆದಿದ್ವಿ. ಇವತ್ತು ಮೈಸೂರಿನ ದಸರಾ, ಆ ದಸರಾಕ್ಕೆ ರಿಲೇಟೆಡ್ ಆಗಿರುವಂತ ಒಂದು ಚಿತ್ರವನ್ನ ಬರೀಬೇಕು ಅಂತ ಅನಿಸ್ತು. ಹಾಗೇನೆ ನಾವು ಮಿಸ್ ಮಾಡ್ಕೊಂಡಿರುವಂತ ಅರ್ಜುನನ ಇಲ್ಲಿ ತರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಸೊ ಹಾಗಾಗಿ ಈ ಅರ್ಜುನ ನೆನಪಿಗಾಗಿ ನಾವು ಚಿತ್ರ ಬರೆದ್ವಿ. ಸತತ ಬಾರಿ 8 ಸಾರಿ ಅಂಬಾರಿಯನ್ನ ಹೊತ್ತಂತಹ ಯಜಮಾನ. ಸೊ ಹಾಗಾಗಿ ಅವ್ರ ಚಿತ್ರವನ್ನ ಬರೆದು ತಾಯಿ ಚಾಮುಂಡೇಶ್ವರಿನೂ ಹಾಗೆ ನಮ್ಮ ನಾಡ ಭಾಷೆ ಆದಂತಹ ಕನ್ನಡಾಂಬೆಯನ್ನು ಒಟ್ಟಿಗೆ ಚಿತ್ರಿಸಿದ್ದೀವಿ. ಇದೆಲ್ಲ ನಾಡಿನ ಸಂಸ್ಥೆ ಜನತೆಗೆ ನಾವು ಅರ್ಪಣೆ ಮಾಡ್ತಿದ್ದೀವಿ ಸರ್. ಅಂತ ಹೇಳಿದ್ರೆ ಅರ್ಜುನ ಮೈಸೂರಿನ ಮನೆಗಳಲ್ಲೂ ಕೂಡ ಮಾತಾಗಿದ್ದ. 8 ಬಾರಿ ಅಂಬಾರಿಯನ್ನು ಹೊತ್ತು ಸಾಗಿದ್ದ. ತಾಯಿ ಚಾಮುಂಡೇಶ್ವರಿ ಹಾಗೂ ಅರ್ಜುನ ನೆನಪಿನಲ್ಲಿ ಇದನ್ನ ನಾನು ಇಲ್ಲಿ ಬಿಡಿಸಿದ್ದೇನೆ ಎನ್ನುವಂಥದ್ದು ಕಲಾವಿದ ಪುನೀತ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೇಸ್, ನ್ಯೂಸ್18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.